ಇವತ್ತು ನಾವು ನಿಮಗೆ ಮೆಣಸಿನ ಸಾರು ಬಾಣಂತಿಯವರಿಗೆ ಮತ್ತು ಶೀತಕ್ಕೆಲ್ಲ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೇನೆ. ನನ್ನದಕ್ಕಿಂತ ಮುಂಚೆ ನೋಡೋರು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಸಬ್ಸ್ಕ್ರೈಬ್ ಮಾಡ್ತೀನಿ. ಹೀಗೆ ಒಂದು 2 ಟೇಬಲ್ ಅಷ್ಟು ಆಯಿಲ್ ಹಾಕಬೇಕು. ಹಸಿ ಬೇಡ ಅಂದರೆ ಹೀಗೆ ಚಿಲ್ಲಿ ಪೌಡರ್ ಹಾಕೋದು, ಅದು ಟೇಸ್ಟ್ ಆಗಬೇಕು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಮಗೆಷ್ಟು ರಸ ಎಷ್ಟು ಹಾಕ್ಕೊಳ್ಬೇಕು. 2 ಗ್ಲಾಸ್ ಹಾಕ್ಕೊಳ್ತೀನಿ. ಬೇಡ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಳ್ಳೆ ಪ್ರೆಗ್ನೆಂಟ್ ಬಾಣಂತಿ ಇರ್ತಾರಲ್ವ, ಅವರು ಸ್ವಲ್ಪ ಶೀತಕ್ಕೆ ಕೂದಲು ಸ್ವಲ್ಪ ಜಾಸ್ತಿ ಮಾಡ್ತಾರೆ. ನೀವು ಸ್ವಲ್ಪ ಟ್ರೈ ಮಾಡಿ. ಹಾಗೆ ನೀವು ಸಹ ಟ್ರೈ ಮಾಡಿ ನೋಡಿ, ಸಖತ್ತಾಗಿದೆ. ಒಂದು 10 ನಿಮಿಷದಲ್ಲಿ ರೆಡಿಯಾಗುತ್ತೆ ಮೆಣಸಿನ ಸಾರು. ನೀವು ಸಹ ಟ್ರೈ ಮಾಡಿ. ಶೀತಕ್ಕೆ, ಕೆಮ್ಮಿಗೆ ಮತ್ತು ಬಾಣಂತಿಯವರಿಗೆಲ್ಲ ಒಳ್ಳೆ ರುಚಿಕರಾದಂಥ ರಸಮ್. ಮತ್ತು ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಯಾವ ಥರ ಇದೆ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.